ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ PU Media 23 ಯೂಟ್ಯೂಬರ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ, ಢಂಕಣ ಜಕ್ಕಣರ ನೆಚ್ಚಿನ ತೌರೂರಾದ ಆಗಿನ ಕುಂದಣ ಈಗಿನ ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣಕ್ಕ ನಾವು ಬಂದೇವಿ. ಈ ಕುಂದಗೋಳದ ಪ್ರತಿ ಒಂದು ಮಾಹಿತಿಯನ್ನ ಇವತ್ತಿನೊಂದು ಈ ವಿಡಿಯೋದೊಳಗ ತಿಳಿಸ್ತಾ ಹೋಗ್ತೇವೆ ಅಂತ ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ನೆಲದಾಗ ಇತಿಹಾಸ, ಧಾರ್ಮಿಕ ಪರಂಪರೆ ಮತ್ತು ಸಂಗೀತದ ಸೊಗಡನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಒಂದು ವಿಶೇಷ ಪಟ್ಟಣ ಅಂತಂದ್ರ ಅದು ನಮ್ಮ ಕುಂದಗೋಳ. ಧಾರವಾಡ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾಗಿರುವ ಕುಂದಗೋಳು ಇಂದು ಸಾಮಾನ್ಯ ಪಟ್ಟಣದಂತೆ ಕಾಣಿಸಿದರೂ ಇದರ ಹಿಂದಿರುವ ಇತಿಹಾಸ ಹಲವು ಶತಮಾನಗಳಷ್ಟು ಹಳೆಯದು. ಹೌದು ಸ್ನೇಹಿತರೆ, ಆದರೆ ಕುಂದಗೋಳದ ವಿಶೇಷತೆ ಕೇವಲ ಇತಿಹಾಸದಲ್ಲಿ ಇಲ್ಲ, ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಹಾನ್ ಕಲಾವಿದರ ನೆಲವು ಕೂಡ ಹೌದು. ನಾನು ಈಗ ಕುಂದಗೋಳ ಕಲ್ಯಾಣಪುರ ಮಠದಲ್ಲಿರುವ ಶ್ರೀ ಬಸವಣ್ಣಜ್ಜನವರ ಕಲ್ಯಾಣಪುರ ಮಠದ ಮುಂದೆ ಇದ್ದೇನೆ. ಈ ಮಠ ಈ ಭಾಗದ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು. ಪ್ರತಿ ವರ್ಷ ಇಲ್ಲಿ ಬಸವಣ್ಣಜ್ಜನವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮತ್ತು ನಿರಂತರ ಒಂದು ತಿಂಗಳು ಪ್ರವಚನ ಏರ್ಪಡಿಸುತ್ತಾರೆ. ಆದರೆ ಈ ಮಠದ ವಿಶೇಷತೆ ಏನು ಗೊತ್ತಾ? ಬಸವಣ್ಣಜ್ಜ ಅಂತಂದ್ರ ಸಾಮಾನ್ಯವಾಗಿ ಪುರುಷ ಎಂಬ ಕಲ್ಪನೆ ಬರುತ್ತದೆ, ಆದರೆ ಇಲ್ಲಿ ಬಸವಣ್ಣಜ್ಜನವರು ಊರ್ವ ಶರಣೆ ಎಂಬುದು ವಿಶೇಷ. ಕುಂದಗೋಳದ ಹೆಸರನ್ನು ಭಾರತದ ಶಾಸ್ತ್ರೀಯ ಸಂಗೀತದ ಇತಿಹಾಸದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಪಟ್ಟಣವು ಪಂಡಿತ್ ಸವಾಯಿ ಗಂಧರ್ವರು ಎಂದೇ ಪ್ರಸಿದ್ಧರಾದ ರಾಮಬಾವು ಕುಂದಗೋಳಕರ್ ಅವರ ಜನ್ಮ ಸ್ಥಳವಾಗಿದೆ. ಅವರ ಸವಿನೆನಪಿಗಾಗಿ ಸ್ಮಾರಕ ಭವನವನ್ನ ನಿರ್ಮಿಸಿದಾರ. ಇಲ್ಲಿ ನೀವೇನ್ ನೋಡಾಕತ್ತೀರಲ್ಲ, ಇದ ಸ್ಮಾರಕ ಭವನ. ಈ ತರದವಾಗ ಕಟ್ಟಿಸಿದಾರ ಈ ಒಂದು ಸ್ಮಾರಕ ಭವನವನ್ನ. ಇನ್ನ ಮುಂದಕ್ಕೆ ಹೋಗೋಣಂತ ಬರ್ರಿ. ಕುಂದಗೋಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸವನ್ನ ತಿಳಿತಾ ಹೋಗೋಣಂತ ಬನ್ನಿ ಸ್ನೇಹಿತರೆ. ಧಾರವಾಡ ಜಿಲ್ಲೆಯ ಐತಿಹಾಸಿಕ ಪಟ್ಟಣವಾದ ಕುಂದಗೋಳದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ ಒಂದು. ಈ ಒಂದು ಕಾಲೇಜು 2007-8ನೇ ಶೈಕ್ಷಣಿಕ ವರ್ಷದ ತನ್ನ ಶೈಕ್ಷಣಿಕ ಸೇವೆಯನ್ನು ಆರಂಭಿಸಿತು. ಗ್ರಾಮೀಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಕಲ್ಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸಂಯೋಜಿತವಾಗಿರುವ ಈ ಕಾಲೇಜಿನಲ್ಲಿ ಪದವಿ ಹಂತದಲ್ಲಿ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೀಡಲಾಗುತ್ತಿದೆ. ಕೇವಲ ಪಠ್ಯ ಶಿಕ್ಷಣಕ್ಕೆ ಸೀಮಿತವಾಗದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸನಕ್ಕೂ ಕಾಲೇಜು ಮಹತ್ವ ನೀಡುತ್ತಿದೆ. NSS, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಯುವಜನ ಕಾರ್ಯಕ್ರಮಗಳು ಮತ್ತು ವಿವಿಧ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಬೆಳೆಸಲು ಸಹಕಾರಿಯಾಗಿವೆ. ಕಾಲೇಜಿನ ಗ್ರಂಥಾಲಯವು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅಗತ್ಯವಾದ ಪುಸ್ತಕಗಳನ್ನು ಮತ್ತು ಶೈಕ್ಷಣಿಕ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಜ್ಞಾನ ದರ್ಜೆಗೆ ನೇರವಾಗುತ್ತಿದೆ. 2023ರಲ್ಲಿ NAAC ಮೌಲ್ಯಮಾಪನದ B++ ಗ್ರೇಡ್ ಪಡೆದಿರುವ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟದ ಮತ್ತೊಂದು ಪ್ರಮುಖ ಮೇಲಿಗಲಾಗುತ್ತಿದೆ. ಇಂದು ಕುಂದಗೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶ ಅನೇಕ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದ ಅವಕಾಶವನ್ನು ನೀಡುತ್ತಾ ಅವರ ಭವಿಷ್ಯ ರೂಪಿಸುವಲ್ಲಿ ಈ ಕಾಲೇಜು ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಿಕ್ಷಣದ ಜ್ಞಾನದಿಂದ ಅಭಿವೃದ್ಧಿ ಇದೆ ಕುಂದಗೋಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪಯಣ. ಇದು ಕುಂದಗೋಳ ಧಾರವಾಡ ಜಿಲ್ಲೆಯ 5 ತಾಲೂಕಿನೊಳಗ ಒಂದಾಗೈತಿ. ಇಲ್ಲಿ ಇತಿಹಾಸದ ಸ್ಮಾರಕಗಳು, ದೇವಾಲಯಗಳು, ಕೃಷಿ ಜೀವನ ಮತ್ತು ಸಂಗೀತ ಪರಂಪರೆಯ ಇವೆಲ್ಲವೂ ಒಂದರೊಳಗೆ ಒಂದು ಬೆರೆತಿರುವುದನ್ನು ಕಾಣಬಹುದು. ಒಂದೆಡೆ ಶತಮಾನಗಳನ್ನಷ್ಟು ಹಳೆಯ ದೇವಾಲಯಗಳು ಪರಂಪರೆಯ, ಮತ್ತೊಂದೆಡೆಯ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಮಹಾನ್ ಕಲಾವಿದರನ್ನು ನೀಡಿದ ನೆಲ. ಇದೇ ಕುಂದಗೋಳದ ವಿಶೇಷತೆ. ಇಲ್ಲಿ ನೋಡಬಹುದು ಕುಂದಗೋಳ ಬಸ್ ಸ್ಟಾಪ್ ನೊಳಗೆ ಬಂದೇವ್. ನಾವು ಬಂದೇವಿ ಇಲ್ಲೇ ನಿಂತ್ಕೊಂಡೇವಿ ಕುಂದಗೋಳ ಬಸ್ ಸ್ಟಾಪ್ ಹತ್ರ. ಇದ ಕುಂದಗೋಳ ಬಸ್ ಸ್ಟಾಪ್ ನೋಡ್ರಿ. ಬೆಂಕಿ ಬಿರುಗಾಳಿ ತರ ಮಂದಿ ಅನ್ನೋದು ಫುಲ್ ಗಿಜಿಗಿಜಾಗ ಆಗತೈತಿ. ಬರ್ತಾವ್ ಬಸ್, ಇನ್ನು ಹೆಚ್ಚಿನ ಬಸ್ ಬಿಡ್ಬೇಕಿಲ್ಲೇ, ಬಿಟ್ರೆ ಸ್ವಲ್ಪ ಯಾವ್ದೇ ತರ ಆದ್ರೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇನ್ನು ಮುಂದೆ ಹೋಗೋಣಂತ ಬರ್ರಿ. ಕುಂದಗೋಳ ಪ್ರದೇಶವು ಪಶ್ಚಿಮ ಚಾಲುಕ್ಯರ ಸಾಮ್ರಾಜ್ಯದ ಪ್ರಭಾವವಿದ್ದ ಪ್ರದೇಶಗಳಲ್ಲಿ ಒಂದಾಗಿತ್ತು ಎಂದು ಧಾರವಾಡ ಜಿಲ್ಲಾಡಳಿತದ ಅಧಿಕೃತ ಮಾಹಿತಿಯಲ್ಲಿ ಉಲ್ಲೇಖಿಸಲಾಗಿದೆ. ಧಾರವಾಡ ಜಿಲ್ಲೆಯ ವಿಶಾಲ ಇತಿಹಾಸದಲ್ಲಿ ಬಾದಾಮಿ ಮತ್ತು ಕಲ್ಯಾಣ ಚಾಲುಕ್ಯರ, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯ, ಆದಿಲ್ಶಾಹಿ, ಮೈಸೂರು ರಾಜ ಹಾಗೂ ಪೇಶ್ವೆಗಳಂತಹ ವಿವಿಧ ರಾಜವಂಶಗಳ ಆಳ್ವಿಕೆಯ ಪ್ರಭಾವ ಕಂಡು ಬರುತ್ತದೆ. ಇದಕ್ಕೆ ಪ್ರಮುಖ ಸಾಕ್ಷಿಯಾಗಿ 11ನೇ ಶತಮಾನದ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ಗುರುತಿಸಲಾಗಿದೆ. ನೋಡುವುದಿಲ್ಲ ಪೂರಾ
ಕುಂದಗೋಳದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣಗಳಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಪ್ರಮುಖ ಸ್ಥಾನ ಪಡೆದಿದೆ. ಈ ದೇವಾಲಯಗಳ ವಾಸ್ತುಶಿಲ್ಪ ಮತ್ತು ಪ್ರಾಚೀನತೆ ಕುಂದಗೋಳ ಪ್ರದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ಇದ ಶಂಭುಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಹೋಗೋಣಂತ ಹರಿ. ಈ ಒಂದು ದೇವಾಲಯ ನಿಮ್ಗ ನೋಡಾಕ ಈ ತರದೊಳಗ ಕಾಣ್ತದ. ನೀವು ನೋಡ್ಬೋದು ಇದರ ಪೂರ್ತಿ ಇತಿಹಾಸದ ಇದರ ಪೂರ್ತಿ ಹಿಸ್ಟ್ರಿಯನ್ನ ನಾನು ಮೊದಲೇಗ ಒಂದ್ ಜನ ಬಂದಾಗ ಇಲ್ಲೊಂದು ವಿಡಿಯೋ ಮಾಡಿ ಹಾಕಿದ್ದೆ. ನಾನು ನಂದ ಇದೇ ಯೂಟ್ಯೂಬ್ ಚಾನಲ್ ಒಳಗದ, ಹೋಗಿ ನೋಡ್ರಿ. ಇದರ ಪ್ರತಿ ಒಂದು ಹಿಸ್ಟ್ರಿ ಆ ಒಂದು ವಿಡಿಯೋದೊಳಗದ. ಈಗ ಸೆಕೆಂಡ್ ಒನ್ ಈ ಊರಿನ ಹಿಸ್ಟ್ರಿನ ಹೇಳಕಂತ ಬಂದೇವಿ. ಸೊ ಅದ್ರೊಳಗ ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆನು ಸ್ವಲ್ಪ ತಗೊಳ್ಳೋಣ. ದ ಶಂಭುಲಿಂಗೇಶ್ವರ ದೇವಸ್ಥಾನ ಈ ಎಂಟ್ರೆನ್ಸ್ ಹತ್ರ ಒಳಗೆ ಬಂದಿವಿ. ನೀವು ನೋಡ್ಬೋದು ಇಲ್ಲಿನ ವಾಸ್ತುಶಿಲ್ಪಗಳು ತುಂಬಾ ನ್ಯಾಚುರಲ್ ಆಗಿರುವಂತದ್ದು, ಕೈಲೇ ಕೆತ್ತನೆ ಮಾಡಿರುವಂತದ್ದು. ಪೂರಾ ಈ ತರ ಅದ. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೊಂಟೀನಿ ಸಂತ ಶಿಶುನಾಳ ಸಿರಿಪಜ್ಜನವರ ಧರ್ಮ ಪತ್ನಿಯವರ ಊರಾದಂತ ಈ ಕುಂದಗೋಳ ಪಟ್ಟಣದೊಳಗ. ಸೊ ಅವರ ಒಂದು ಗದ್ದಿಗೆ ಇಲ್ಲೇದ, ತೋರಿಸನಂತ ಬರ್ರಿ. ಇಲ್ಲೇ ನೀವು ನೋಡಾತಿರಲ್ಲ, ಇದ ಅವ್ರ ಗದ್ದಿಗೆ. ಸವಾಯಿ ಗಂಧರ್ವರು ಕಿರಣ ಘರಾಣೆಯ ಪ್ರಮುಖ ಸಂಗೀತ ಪರಂಪರೆಯ ಕಲಾವಿದರಾಗಿದ್ದು ಮತ್ತು ಅವರ ಶಿಷ್ಯರಲ್ಲಿ ಪಂಡಿತ್ ಭೀಮ್ಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ಫಿರೋಜ್ ದಸ್ತೋರ್ ಮತ್ತು ಬಸವರಾಜ್ ರಾಜ್ಗುರು ಮುಂತಾದ ಪ್ರಸಿದ್ಧ ಹೆಸರುಗಳಿವೆ. ಹೀಗಾಗಿ ಕುಂದಗೋಳವು ಸಂಗೀತಾಕ್ಷರ ನಡುವೆ ವಿಶೇಷ ಗೌರವ ಪಡೆದಿದೆ. ಕೆಲವರು ವರದಿಗಳಲ್ಲಿ ಕುಂದಗೋಳವನ್ನು ಸಂಗೀತ ಕಾಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹಲವು ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕಾರ್ಯಕ್ರಮ ನೀಡಿದ್ದಾರೆ. ನಾವೀಗ ನಿಂತ ಸ್ಥಳ ಯಾವ್ದಪ್ಪ ಅಂತಂದ್ರ ನಾಡಿಗೆರ ವಾಡ್ಗ, ಸವಾಯಿ ಗಂಧರ್ವರ ನಾಡು ಅಂತಂದು ಏನ್ ಕರಿತೀವಲ್ಲ ಅವ್ರ ಮನಿ ಇದೆ. ನೀವು ನೋಡ್ಬೋದು ಇಲ್ಲಿ. ಪೂರ ಇಲ್ಲಿ ಎಂಡ್ ಆಗ್ತದ. ಈ ತರ ಅದ ಅರಮನೆ, ಹೆಂಗೆ ಇದೆ ಅಮ್ಮದ ಮನಿ. ಸೊ ಈಗ ಮತ್ ಮುಂದಕ್ಕೆ ಹೋಗೋಣಂತ ಬರ್ರಿ. ಇತಿಹಾಸದ ಮತ್ತೊಂದು ಕುತೂಹಲಕಾರಿ ಅಂಶವೇನಂತಂದ್ರ 1948ಕ್ಕೂ ಮುಂಚೆ ಕುಂದಗೋಳವನ್ನು ಜಮಖಂಡಿ ಸಂಸ್ಥಾನದ ಸಂಪರ್ಕ ಹೊಂದಿದೆ ಪ್ರದೇಶವಾಗಿತ್ತು ಎಂದು ಧಾರವಾಡ ಜಿಲ್ಲಾಡಳಿತದ ಪ್ರವಾಸಿ ಸ್ಥಳದ ಮಾಹಿತಿಯಲ್ಲಿ ಉಲ್ಲೇಖಿಸಲಾಗುತ್ತದೆ. ಸ್ವತಂತ್ರದ ನಂತರ ಆಡಳಿತಕ್ಕ ಬದಲಾವಣೆಗಳೊಂದಿಗೆ ಈ ಪ್ರದೇಶವು ಆಧುನಿಕ ಆಡಳಿತ ವ್ಯವಸ್ಥೆಯ ಭಾಗವಾಗಿತ್ತು ಅಂತಂದು ಗುರುತಿಸಿಕೊಂಡದ. ಸೊ ಹಂಗಾದ್ರ ಇತಿಹಾಸವನ್ನು ಹೇಳುವ ದೇವಾಲಯಗಳು, ಸಂಗೀತವನ್ನು ಹಾಡುವ ನೆಲ ಮತ್ತು ಪರಂಪರೆಯನ್ನು ಉಳಿಸಿಕೊಂಡಿರುವ ಜನರ ಊರು ಅದೇ ನಮ್ಮ ಕುಂದಗೋಳ. ಕುಂದಗೋಳದ ಇತಿಹಾಸ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ ಮತ್ತು ಇಂತಹ ಉತ್ತರ ಕರ್ನಾಟಕದ ಇತಿಹಾಸ, ಸಾಂಸ್ಕೃತಿಕ ಹಾಗೂ ಪ್ರವಾಸಿ ಸ್ಥಳಗಳ ಮಾಹಿತಿಗಾಗಿ PU Media 23 ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಈ ಒಂದು ಕುಂದಗೋಳ ಪಟ್ಟಣದ ಇತಿಹಾಸ ಇಲ್ಲಿಗೆ ಮುಕ್ತಾಯಗೊಳ್ತದ. ಮತ್ತ ಮುಂದಿನ ವಿಡಿಯೋದೊಳಗ ಸಿಗೋಣ್ರಂತ, ಮತ್ ಮುಂದಿನ ಊರೊಳಗ. ನಮಸ್ಕಾರ.